ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ನೋಡೋಣ. ಸೊ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ನೀವೇನಾದರೂ ಟ್ಯಾರೋ ಕೋರ್ಸ್ನ ಕಲಿಬೇಕು, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಕಲಿಬಹುದು. ಅಥವಾ ಮನಿ ರೇಖಿ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಒನ್ ಆನ್ ಒನ್ ಸೆಷನ್ಸ್ ಇದೆ. ಸೊ ಮನಿ ರೇಖಿ ಕಲಿಯೋರು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಫಾರ್ ಅಕ್ಯುರೇಟ್ ರೀಡಿಂಗ್, ಫಾರ್ 100% ಕ್ಲಾರಿಟಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ರೀಡಿಂಗ್ ಅನ್ನೋದನ್ನು ತೊಗೋಬಹುದು. ಆ್ಯಂಡ್ ಕ್ರಿಸ್ಟಲ್ಸ್ ಯಾರಿಗೆಲ್ಲ ಬೇಕು ಅವರು ಸಹ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ ಅಗೇನ್ ಐ ಆಮ್ ಟೆಲ್ಲಿಂಗ್ ಇಟ್ಸ್ ಜಸ್ಟ್ ಅ ಜನರಲ್ ರೀಡಿಂಗ್. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ಗೈಸ್, ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ. ಸೊ ದಟ್ ಅವರ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗ್ತೀರಾ ಆ್ಯಂಡ್ ಅಕ್ಯುರೇಟಾಗಿ ನಿಮಗೆ ರೀಡಿಂಗ್ ಅನ್ನೋದು ಸಿಗುತ್ತೆ. ಓಕೆ, ಎಸ್. Okay. Yes. ಸೊ ಗೈಸ್, ಆ್ಯಸ್ ನಾವು ಇಲ್ಲಿ ನೀವು ದೂರ ಆಗಿರೋದುಂಟು ಆ್ಯಂಡ್ ನಾವು ನೀವು ಸಿಂಗಲ್ ಆಗಿದ್ದೀರಾ. ಬಟ್ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ಒಂದು ಪರಿಸ್ಥಿತಿ ಈ ಬಂದರೂ ಸಹ ನಿಮಗೆ ಮತ್ತೆ ಒಂದಾಗೋದಕ್ಕೆ ಇಲ್ಲಿ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತ ಬರ್ತಾ ಇದೆ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಮ್ಮ ಇಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಎಂಟ್ರಿ ಆಗಿ ನಿಮ್ಮಿಂದ ದೂರ ಆಗಿರುವಂಥದ್ದು, ನಿಮ್ಮ ರಿಲೇಷನ್ಶಿಪ್ ದೂರ ಆಗಿರುವಂಥದ್ದು ಇದೆ. ಬಟ್ ಆ್ಯಸ್ ನೌ ದಿಸ್ ಪರ್ಸನ್ ಈಸ್ ಫೇಸಿಂಗ್ ಲಾಟ್ ಆಫ್ ಚಾಲೆಂಜಸ್, ಸ್ಟ್ರಗಲ್ಸ್ ಆ್ಯಂಡ್ ಆಲ್. ಬಿಕಾಸ್ ಈ ಪರ್ಸನ್ ತುಂಬಾ ಸ್ಟ್ರಗಲ್ಸ್ನ ಅನುಭವಿಸ್ತಿದ್ದಾರೆ, ತುಂಬ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾರೆ. ಮೈಟ್ ಬಿ ಇವರ ಒಂದು ಹೆಲ್ತ್ ಏನಿದೆ ಅದು ಅಷ್ಟಾಗಿ ಸರಿ ಆಗ್ತಾ ಇಲ್ಲ ಅಂತ ಬರ್ತಾ ಇದೆ. ಮೆಂಟಲಿ ತುಂಬ ಪ್ರೆಷರೈಸ್ ಆಗ್ತಾ ಇದ್ದಾರೆ ಅಂತ ಹೇಳಬಹುದು. ಲೈಫಲ್ಲಿ ಹೆಲ್ಪ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ, ಅಸಹಾಯಕತೆ ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಇವರ ಒಂದು ಪರಿಸ್ಥಿತಿಗೆ ಯಾವುದೂ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡಿಲ್ಲ ಅಂತ ಹೇಳಬಹುದು. ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಆದಮೇಲೆ ಹ್ಯಾಪಿಯಾಗಿರ್ತೀನಿ, ಈ ಥರ್ಡ್ ಪಾರ್ಟಿ ಮಾತು ಕೇಳ್ಕೊಂಡು ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ. ಬಟ್ ಅವ್ರ ಜೊತೆಗೆ ನಾನು ಚೆನ್ನಾಗಿರ್ತೀನಿ ಅನ್ನೋ ಒಂದು ಕಾರಣಕ್ಕೆ ಅವರು ಬ್ಲೈಂಡ್ ಆಗಿ ಆ ಒಂದು ವ್ಯಕ್ತಿನ ನಂಬಿ ಅವ್ರ ಹಿಂದೆ ಹೋಗಿದ್ದು ಉಂಟು. ಬಟ್ ಈಗ ಈ ವ್ಯಕ್ತಿಗೆ ರಿಯಲೈಸ್ ಆಗಿದೆ ಆ್ಯಂಡ್ ಆ ವ್ಯಕ್ತಿ ಇವ್ರ ಜೊತೆಗಿದ್ದಿದ್ದು ಬರೀ ದುಡ್ಡಿಗಾಗಿ ಆ್ಯಂಡ್ ಅವ್ರ ಜೊತೆಗೆ ಒಂದು ನಿಮ್ಮ ಪರ್ಸನ್ ಕಡೆಯಿಂದ ಏನೆಲ್ಲ ಸಾಧ್ಯನೋ ಅದೆಲ್ಲವನ್ನು ಕೆಲಸಗಳನ್ನು ಸಾಧಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಆ ಒಂದು ಥರ್ಡ್ ಪಾರ್ಟಿ ಏನಿತ್ತು ಅದು ಆ ಒಂದು ಇಂಟೆನ್ಷನ್ ಇಟ್ಕೊಂಡು ನಿಮ್ಮ ಪರ್ಸನ್ ಅವರ ಒಂದು ಕಾಂಟ್ಯಾಕ್ಟ್ ಅನ್ನೋದನ್ನು ಮಾಡಿದ್ರು ಅಂತ ಕಾಣಿಸುತ್ತೆ. ಈ ಒಂದು ಥರ್ಡ್ ಪಾರ್ಟಿ ಏನಿದ್ದಾರೆ, ಈ ಒಂದು ಥರ್ಡ್ ಪಾರ್ಟಿ ತುಂಬಾ ಒಂದು ಫಿಸಿಕಲ್ ಅಟ್ರಾಕ್ಷನ್ನಿಂದ ನಿಮ್ಮ ಪರ್ಸನ್ಗೆ ಹತ್ತಿರ ಆಗಿದ್ದುಂಟು. ಆ್ಯಂಡ್ ಬೇಕು ಅಂತ ನಿಮ್ಮ ಮೇಲಿರುವಂಥ ಪರ್ಸ್ನಲ್ ಅರ್ಜಿಂದ, ಪರ್ಸ್ನಲ್ ರಿವೆಂಜಿಗೋಸ್ಕರ ನಿಮ್ಮ ಪರ್ಸನ್ ಅವರ ಒಂದು ಲೈಫ್ಗೆ ಎಂಟ್ರಿ ಆಗಿದ್ದುಂಟು. ಈ ಥರ್ಡ್ ಪಾರ್ಟಿ ನಿಮಗೆ ತುಂಬ ಕ್ಲೋಸ್ ಇದ್ದರು. ಬಿಫೋರ್ ಮೀಟಿಂಗ್ ಯುವರ್ ಪರ್ಸನ್, ನಿಮ್ಮ ಪರ್ಸನ್ ಅವ್ರನ್ನ ಮೀಟ್ ಮಾಡೋದಕ್ಕೂ ಮುಂಚೆ ಈ ಥರ್ಡ್ ಪಾರ್ಟಿ ನಿಮಗೆ ತುಂಬ ಕ್ಲೋಸ್ ಇದ್ದರು. ಬಟ್ ಹೇಗೋ ಏನೋ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಪರ್ಸನ್ಗೆ ಇವರು ಕನೆಕ್ಟ್ ಆಗಿದ್ದಾರೆ. ಮತ್ತು ಇದು ರೀಸೆಂಟಾಗಿ ನಿಮಗೆ ಗೊತ್ತಾಗಿರಬಹುದು, ನನ್ನ ಫ್ರೆಂಡ್ ಅಥವಾ ನನಗೆ ಗೊತ್ತಿರೋರೇ ನನ್ನ ಒಂದು ರಿಲೇಷನ್ಶಿಪ್ಗೆ ಅಡ್ಡಿ ಮಾಡ್ತಾ ಇದ್ದಾರೆ, ಹಾಳು ಮಾಡ್ತಾ ಇದ್ದಾರೆ ಅಂತ ಈಗ ನಿಮಗೆ ಗೊತ್ತಾಗಿರಬಹುದು. ಬಟ್ ಈ ಪರ್ಸನ್ ಏನಿದ್ದಾರೆ ತುಂಬಾ ನಿಮ್ಮ ಪರ್ಸನ್ಗೆ ಕನೆಕ್ಟ್ ಆಗಿದ್ದಾರೆ. ಈ ಒಂದು ಥರ್ಡ್ ಪಾರ್ಟಿ ಏನಿದೆ ಜೆಲಸ್ ಇಂದ, ನಿಮ್ಮ ಮೇಲಿರುವಂತಹ ಒಂದು ಜೆಲಸ್ ಇಂದ ಬಹುಶಃ ನಿಮ್ಮ ಪರ್ಸನ್ಗೆ ಹತ್ತಿರ ಆಗಿದ್ದುಂಟು. ಮೈಟ್ ಬಿ ಸ್ಟಾರ್ಟಿಂಗ್ ಈ ನಿಮ್ಮ ಪರ್ಸನ್ ಕೂಡ ಒಂದು ಫ್ರೆಂಡ್ ಅಂತಾನೆ ಸ್ಟಾರ್ಟ್ ಆಗಿದ್ದು, ಅದಾದಮೇಲೆ ಫಿಸಿಕಲ್ ಅಟ್ರಾಕ್ಷನ್ ಆಯಿತು. ಆಮೇಲೆ ಇಲ್ಲಿ ಕೆಲವರಿಗೆ ಫಿಸಿಕಲ್ ಇಂಟಿಮೆಸಿನೂ ಆಗಿದೆ ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನಲ್ಲಿ. ಆ ಒಂದು ಕಾರಣಕ್ಕೆ ನಿಮ್ಮ ಪರ್ಸನ್ ನಿಮ್ಮವರೆಗೂ ಮತ್ತೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ್ಯಂಡ್ ನೌ ದಿಸ್ ಪರ್ಸನ್ ರಿಯಲೈಸಿಂಗ್, ನಾನು ಚೀಟ್ ಮಾಡಿದೆ ನನ್ನ ಪರ್ಸನ್ಗೆ, ನಾನು ತಪ್ಪು ಮಾಡಿದೆ ಅಂತ. ಬಿಕಾಸ್ ಈಗ ನಿಮ್ಮ ನೆನಪು ನಿಮ್ಮ ಪರ್ಸನ್ಗೆ ಆಗ್ತಿರುವಂತಹ ಕಾರಣ ಬಂದು
ಈ ಒಂದು ಥರ್ಡ್ ಪಾರ್ಟಿ ಏನಿದ್ರು ಆ ಥರ್ಡ್ ಪಾರ್ಟಿ ನಿಮ್ಮ ಪರ್ಸನ್ಗೆ ಚೀಟ್ ಅನ್ನೋದನ್ನು ಮಾಡಿದ್ದಾರೆ ಅಂತ ಎನರ್ಜಿ ಬರ್ತಾ ಇದೆ. ಬಿಕಾಸ್ ಇಲ್ಲಿ ಈ ಒಂದು ಥರ್ಡ್ ಪಾರ್ಟಿ ಏನಿದ್ದಾರೆ ನಿಮ್ಮನ್ನು ಮರೆಯೋ ಥರ ನಿಮ್ಮ ಪರ್ಸನ್ಗೆ ಬ್ರೈನ್ ವಾಶ್ ಮಾಡಿ ಉಂಟು. ಅದಾದ ನಂತರ ಇಲ್ಲಿ ಥರ್ಡ್ ಪಾರ್ಟಿ ಏನಿದೆ ಮತ್ತೆ ಬೇರೆಯೊಬ್ಬರ ಒಂದು ಕಾಂಟ್ಯಾಕ್ಟ್ ಅನ್ನೋದನ್ನು ಮಾಡಿದ್ದಾರೆ, ಬೇರೆದವರ ಜೊತೆ ಒಂದು ರಿಲೇಷನ್ಶಿಪ್ ಅಲ್ಲಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಅದು ರೀಸೆಂಟಾಗಿ ನಿಮ್ಮ ಪರ್ಸನ್ಗೆ ಗೊತ್ತಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಪ್ರಶ್ನೆ ಮಾಡಿದಾಗ ಈ ಒಂದು ಥರ್ಡ್ ಪಾರ್ಟಿ ತುಂಬಾ ನೋವಾಗಿ ಆಗೋ ರೀತಿ ಮಾತಾಡಿದ್ದಾರೆ. ಆ್ಯಂಡ್ ಆ ನೋವು ಈಗ ನಿಮ್ಮ ಒಂದು ವ್ಯಾಲ್ಯೂನ ರಿಯಲೈಸ್ ಮಾಡಿಸ್ತಾ ಇದೆ. ದಟ್ ಹೇಳ್ತಾರೆ ಅಲ್ವಾ, ನೋವಲ್ಲಿ ಇದ್ದವ್ರಿಗೆ ನೋವಿನ ಬಗ್ಗೆ ಗೊತ್ತಾಗೋದು ಅಂತ. ಅಂಟಿಲ್ ಅವ್ರ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ನಿಮ್ಮ ಒಂದು ಪರಿಸ್ಥಿತಿ ಯಾರಿಗೂ ಅರ್ಥ ಆಗಲ್ಲ ಅನ್ನೋ ರೀತಿಲಿ ಈಗ ನೀವು ಯಾವೊಂದು ಸ್ಟೇಜಲ್ಲಿ ಇವರು ಬಿಟ್ಟು ಹೋದಾಗ ಇದ್ರಿ, ಅದೇ ಸ್ಟೇಜಲ್ಲಿ ಈ ಥರ್ಡ್ ಪಾರ್ಟಿ ಈಗ ಬಿಟ್ಟು ಹೋಗಿರುವಂಥ ಸಂದರ್ಭದಲ್ಲಿ ನಿಮ್ಮ ಪರ್ಸನ್ ಸೇಮ್ ನೀವು ಏನೆಲ್ಲ ಗೋತ್ರು ಆಗಿದ್ರಿ ಈಗ ಅವರು ಗೋತ್ರು ಆಗ್ತಾ ಇದ್ದಾರೆ. ನೀವು ನಿಮ್ಮನ್ನು ಬಿಟ್ಟು ಹೋದಾಗ ಅಷ್ಟು ಚಿಂತೆ ಮಾಡದಿರುವಂತಹ ವ್ಯಕ್ತಿ ಈಗ ಥರ್ಡ್ ಪಾರ್ಟಿ ಬಿಟ್ಟು ಹೋಗಿದೆ ಅನ್ನೋ ಕಾರಣಕ್ಕೆ ಅಥವಾ ನನಗೆ ಚೀಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಈ ಒಂದು ಪರ್ಸನ್ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ನೀವು ಕೊಡುವಷ್ಟು ಪ್ರೀತಿ ಈ ಥರ್ಡ್ ಪಾರ್ಟಿ ಕಡೆಯಿಂದ ಸಿಕ್ಕಿಲ್ಲ ಅಂತ ಹೇಳಬಹುದು. ನೀವು ಕೊಟ್ಟಂತಹ ಒಂದು ಸೆಲ್ಫ್ ರೆಸ್ಪೆಕ್ಟ್, ಒಂದು ಪ್ರೀತಿ, ಒಂದು ಗೌರವ, ಒಂದು ಸಪೋರ್ಟ್ ಎಲ್ಲವೂ ಈ ಥರ್ಡ್ ಪಾರ್ಟಿ ಕಡೆಯಿಂದ ಸಿಗುತ್ತೆ ಅಂತ ಒಂದು ಬ್ಲೈಂಡಾಗಿ ನಂಬಿರುವಂಥ ನಿಮ್ಮ ಪರ್ಸನ್ ಆ ಒಂದು ಥರ್ಡ್ ಪಾರ್ಟಿ ಕಡೆಯಿಂದ ಏನು ಸಿಗದೆ ನಿರಾಶೆಯನ್ನು ಹೊಂದಿದ್ದಾರೆ ಅಂತ ಹೇಳ್ಬಹುದು. ಬಟ್ ನಾವು ಈ ಒಂದು ಪರ್ಸನ್ ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಪರಿಸ್ಥಿತಿಗೆ, ದಟ್ ನಾನು ತಪ್ಪು ಮಾಡಿದೆ, ನನ್ನ ಪರ್ಸನ್ಗೆ ನೋವು ಕೊಟ್ಟೆ, ಹರ್ಟ್ ಮಾಡಿದೆ ಅಂತ. ಬಟ್ ಇಟ್ಸ್ ಟು ಲೇಟ್. ಈಗ ಲೇಟಾಗಿ ತುಂಬ ರಿಯಲೈಸ್ ಆಗಿದೆ, ತುಂಬಾ ಒಂದು ಲೇಟ್ ರಿಯಲೈಸೇಷನ್ ಅಂತ ಹೇಳಬಹುದು ಈ ಒಂದು ಪರ್ಸನ್ ವಿಚಾರವಾಗಿ. ಅಂದರೆ ಬಿಕಾಸ್ ಈಗ ನಿಮ್ಮ ಪರ್ಸನ್ ಹರ್ಟ್ ಆಗಿದ್ದಾರೆ, ಡಿಪ್ರೆಷನ್ಗೆ ಹೋಗಿದ್ದಾರೆ, ಹೆಲ್ತ್ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಫಿನಾನ್ಷಿಯಲಿ ಕೂಡ ತುಂಬ ಲಾಸ್ ಆಗಿದ್ದಾರೆ ಅಂತ ಹೇಳಬಹುದು. ಮೈಟ್ ಬಿ ಈ ಥರ್ಡ್ ಪಾರ್ಟಿ ಈ ಜೊತೆ ಕಾಂಟ್ಯಾಕ್ಟ್ ಆದ ತಕ್ಷಣ ಇವರು ತುಂಬಾ ಈ ಥರ್ಡ್ ಪಾರ್ಟಿಗೋಸ್ಕರ ತುಂಬ ಖರ್ಚು ಮಾಡಿದ್ದಾರೆ ಅಂತ ಹೇಳಬಹುದು, ಸಾಲ ಮಾಡಿ ಖರ್ಚು ಮಾಡಿದ್ದಾರೆ ಅಂತ ಹೇಳಬಹುದು. ಈ ಥರ್ಡ್ ಪಾರ್ಟಿಯಿಂದಾಗಿ ಎಕ್ಸ್ಟ್ರಾ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನಾವು ಈಗ ಅದೆಲ್ಲ ಸಿಚುವೇಶನ್ಸ್ಗಳು ಕುತ್ತಿಗೆಗೆ ಲೈಕ್ ತುಂಬಾ ಮುಳುಗೋ ಸ್ಥಿತಿನಲ್ಲಿ ಈ ಪರ್ಸನ್ಗೆ ಸಿಚುವೇಶನ್ಸ್ ಬಂದಿದೆ ಅಂತ. ಬಿಕಾಸ್ ಕರ್ಮ ಅನ್ನೋದು ತುಂಬಾ ರಿಯಲ್. ಇಲ್ಲಿ ಏನು ಮಾಡಿರ್ತೀವಿ ಇಲ್ಲೇ ಅದು ಸಿಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೇನೆಲ್ಲ ಮಾಡಿದ್ರು, ನಿಮಗೇನು ನೋವು ಕೊಟ್ಟಿದ್ರು ಅದೇ ಸೇಮ್ ಪೇನನ್ನು ಅದಕ್ಕಿಂತ ಹೆಚ್ಚಾಗಿ ಯೂನಿವರ್ಸ್ ದೇವರು ಇವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಸಮ್ ಪೀಪಲ್ ಥಿಂಕ್ ಮಾಡ್ತಿರಬಹುದು ದಟ್ ನನಗೆ ನೋವು ಕೊಟ್ಟು ನನಗೆ ಮೋಸ ಮಾಡಿ ಇವ್ರು ಅದು ಹೇಗೆ ಚೆನ್ನಾಗಿದ್ದಾರೆ ಅಂತ. ಬಟ್ ಇಷ್ಟು ದಿನ ಚೆನ್ನಾಗಿದ್ರು ಅಂತ ಕಾಣಿಸುತ್ತೆ. ಬಟ್ ಆ್ಯಸ್ ನೌ ದಿಸ್ ಪರ್ಸನ್ಸ್ ಸಿಚುವೇಶನ್ ಈಸ್ ವೆರಿ ವರ್ಸ್ಟ್. ತುಂಬಾ ಯಾರಿಗೂ ಬರಬಾರ್ದು ಈ ಒಂದು ಸಿಚುವೇಶನ್ ಅನ್ನೋ ರೀತಿಯಲ್ಲಿ ಈ ಪರ್ಸನ್ ಆಗಿದ್ದಾರೆ ಅಂತ ಹೇಳ್ಬಹುದು. ಅಷ್ಟರ ಮಟ್ಟಿಗೆ ಇವರ ಒಂದು ಸಿಚುವೇಶನ್ಸ್ ಕೆಟ್ಟಿದೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ಈ ಪರ್ಸನ್ ಡೀಪ್ ಇನ್ಸೈಡ್ ತುಂಬ ಅಳ್ತಾ ಇದ್ದಾರೆ, ಯಾರಿಗೂ ಆಗದೇ ಇರೋಷ್ಟು. ಆ್ಯಂಡ್ ನಿಮ್ಮವರೆಗೂ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಮುಖ ಇಲ್ಲ, ನಿಮ್ಮ ಹೆಲ್ಪ್ ಪಡೆಯೋದಕ್ಕೂ ಒಂದು ಮುಖ ಇಲ್ಲ. ಬಿಕಾಸ್ ಅವರಿಗೆ ಅನಿಸಿದೆ, ಅವ್ರಿಗೆ ರಿಯಾಲಿಟಿ ಅರ್ಥ ಆಗಿದೆ ದಟ್ ನನ್ನ ಪರ್ಸನ್ಗೆ ಹತ್ರ ನಾನು ಮತ್ತೆ ಹೋಗೋದಕ್ಕೆ ನನಗೆ ಮುಖ ಇಲ್ಲ, ನಾನು ಅವರಿಗೆ ಅರ್ಹರ ಅಲ್ಲ, ಲೈಕ್ ಡಿಸರ್ವ್ ಅಲ್ಲ, ಎಲ್ಲೇ ಇದ್ರೂ ಚೆನ್ನಾಗಿರಲಿ, ಮತ್ತೆ ನಾನು ಅವರ ಪೀಸ್ ಅವರ ನೆಮ್ಮದಿಯನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಮೈಟ್ ಬಿ ಇವರಿಗೆ ಒಂದು ಹೆಲ್ತ್ ಇಶ್ಯೂಸ್ ಕಾಡ್ತಾ ಇದೆ ಅಂತ ಹೇಳಬಹುದು. ಲೈಕ್ ಆಂಗ್ಸೈಟಿ ಇಶ್ಯೂ ಕಾಡ್ತಾ ಇದೆ ಅಂತ ಹೇಳಬಹುದು, ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳಬಹುದು, ತುಂಬ ಲೋ ಫೀಲ್ ಮಾಡ್ತಾ ಇದ್ದಾರೆ, ಯಾರ ಜೊತೆನೂ ಸೋಷಲೈಸ್ ಆಗ್ತಾ ಇಲ್ಲ. ಇಲ್ಲಿ ನಿಮಗೆ ಮೋಸ ಮಾಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಬೇರೆದವರಿಂದ ಮೋಸ ಆಗಿರುವಂತಹ ನೋವು ಜಾಸ್ತಿ ಕಾಡ್ತಾ ಇದೆ. ಬಿಕಾಸ್ ಬೇರೆದವ್ರಿಗೆ ಅವರು ನೋವು ಕೊಟ್ಟಾಗ ಅಷ್ಟು ಅನಿಸೋದಿಲ್ಲ, ಅವರಿಗೆ ಬೇರೆದವರಿಂದ ನೋವು ಕೊಟ್ಟಾಗ ತುಂಬ ನೋವಾಗುತ್ತೆ. ಸೊ ಈಗ ಅದೇ ಸ್ಟೇಜಲ್ಲಿ ಈ ಪರ್ಸನ್ ಬಂದಿದ್ದಾರೆ ಅಂತ ಹೇಳ್ಬೋದು. ಅಷ್ಟೊಂದು ನೋವು ಈ ಪರ್ಸನ್ಗೆ ಆಗ್ತಾ ಇದೆ ಅಂತ ಹೇಳಬಹುದು.
ಓಕೆ. ಸಮ್ಟೈಮ್ಸ್ ಈ ಪರ್ಸನ್ ಈಸ್ ಫೀಲಿಂಗ್ ಟು ಎಂಡ್ ಹಿಸ್ ಲೈಫ್ ಆರ್ ಹರ್ ಲೈಫ್. ಅವರ ಒಂದು ಬದುಕನ್ನು ಎಂಡ್ ಮಾಡಬೇಕು ಅಂತಲೂ ಫೀಲ್ ಮಾಡ್ತಾ ಇದ್ದಾರೆ. ಸಾಕು ಈ ಜೀವನ ಅನ್ನೋಷ್ಟರ ಮಟ್ಟಿಗೆ ಇವ್ರು ಬಂದಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದರಿಂದ ಕೆಲವೊಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಇವ್ರಿಗೆ ಒಂದು ಯಾವುದೇ ರೀತಿಯ ಕೆಟ್ಟ ಚಟಗಳಿಲ್ಲ ಅಂತ ಹೇಳ್ಬೋದು. ಬಟ್ ಈಗ ಇವರು ತುಂಬಾ ಒಂದು ಬ್ಯಾಡ್ ಹ್ಯಾಬಿಟ್ಗೂ ಕೂಡ ಅಡಿಕ್ಟ್ ಆಗಿರುವಂಥದ್ದು ಇರಬಹುದು, ಅಥವಾ ಆಲ್ಕೋಹಾಲಿಕ್ ಕಂಟೆಂಟ್ ಮಾಡ್ತಾ ಇರುವಂಥದ್ದು, ಅಥವಾ ಸಮಥಿಂಗ್ ಈ ಒಂದು ನೋವನ್ನು ಮರೆಯೋದಕ್ಕೆ ಬೇರೆ ಒಂದು ಆಲ್ಟರ್ನೇಟಿವ್ ಕೆಲಸಗಳನ್ನು ಹುಡುಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಲೈಕ್ ಸಮಥಿಂಗ್ ದೇ ಆರ್ ಪ್ರಿಟೆಂಡಿಂಗ್ ಟು ಬಿ ಹ್ಯಾಪಿ, ಬಟ್ ಆ್ಯಕ್ಚುಲಿ ಅವ್ರಿಗೆ ಹ್ಯಾಪಿಯಾಗಿರೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಅವರಿಗೆ ನಿಮಗೆ ಕೊಟ್ಟಂತಹ ನೋವಿಗೆ 10ರಷ್ಟು ಜಾಸ್ತಿ ನೋವನ್ನು ಈಗ ಇವ್ರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೆಲವ್ರು ನೀವು ಇಲ್ಲಿ ನನಗೆ ಕೇಳ್ಬೋದು, ಮೇಡಮ್ ಅವ್ರು ನೋಡೋದಕ್ಕೆ ಚೆನ್ನಾಗೇ ಇದ್ದಾರೆ, ಏನೂ ಆಗ್ತಾ ಇಲ್ಲ, ಅವ್ರಿಗೆ ಹ್ಯಾಪಿಯಾಗೇ ಇದ್ದಾರೆ. ಬಟ್ ಹೊರಗಿನ ಪ್ರಪಂಚಕ್ಕೆ ಇವರು ಚೆನ್ನಾಗಿದ್ದಾರೆ ಅಂತಲೇ ತೋರಿಸ್ಕೊಳ್ತಾ ಇದ್ದಾರೆ. ಬಟ್ ಡೀಪ್ ಇನ್ಸೈಡ್ ತುಂಬಾ ಡಿಪ್ರೆಸ್ಡ್ ಆಗಿದ್ದಾರೆ, ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಮೈಟ್ ಬಿ ಅವ್ರಿಗೆ ನಿಮ್ಮ ಹತ್ರ ದುಃಖನ ಹೇಳ್ಕೊಳ್ಳೋದಕ್ಕೂ ಈಗೋ ಅನ್ನೋದು ಅಡ್ಡ ಬರ್ತಾ ಇದೆ ಅಂತ ಹೇಳ್ಬೋದು. ತಲೆ ತಗ್ಗಿಸ್ಬಿಡ್ತೀನಿ ನಾನು, ಈ ಥರ ಎಲ್ಲ ನನ್ನ ಲೈಫಲ್ಲಿ ಆಗಿದೆ ಅಂತ ಹೇಳ್ಕೊಂಡ್ರೆ ಅನ್ನೋ ಒಂದು ಭಾವನೆಯಿಂದಾಗಿ ಈ ಪರ್ಸನ್ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ಹ್ಯಾಪಿಯಾಗಿದ್ದೀನಿ, ಲೈಫಲ್ಲಿ ಚೆನ್ನಾಗಿದ್ದೀನಿ ಅಂತ. ಆ್ಯಂಡ್ ಸ್ಟಿಲ್ ಸಮ್ಟೈಮ್ಸ್ ಇನ್ನೂ ಆ ಥರ್ಡ್ ಪಾರ್ಟಿ ಜೊತೆಗೇ ಖುಷಿಯಾಗಿದ್ದೀನಿ ಅನ್ನೋ ಥರನೂ ಕೆಲವು ಪ್ರಿಟೆಂಡ್ ಮಾಡ್ತಾ ಇದ್ದಾರೆ. ಬಟ್ ದ ಎಕ್ಸಾಕ್ಟ್ ರೀಸನ್ ಈಸ್ ಇವರು ಅಷ್ಟು ಹ್ಯಾಪಿಯಾಗಿಲ್ಲ, ಅಷ್ಟು ಖುಷಿಯಾಗಿಲ್ಲ, ಅಷ್ಟು ಸಂತೋಷವಾಗಿಲ್ಲ ಅಂತ ಬರ್ತಾ ಇದೆ. ತುಂಬ ನೋವು ಪಡ್ತಾ ಇದ್ದಾರೆ, ತುಂಬ ದುಃಖ ಪಡ್ತಾ ಇದ್ದಾರೆ, ತುಂಬ ಲಾಸ್ ಅನ್ನೋದನ್ನು ಫೇಸ್ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೂ ದುಡ್ಡು ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಲೈಫ್ ಆಗಿದೆ ಅಂತ ಹೇಳ್ಬೋದು. ತುಂಬ ಕಮಿಟ್ಮೆಂಟ್ಗಳಿದೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಆ್ಯಂಡ್ ಮೋರ್ ಓವರ್ ಮನಸ್ಸಿಗೆ ನೆಮ್ಮದಿ ಇಲ್ಲ, ಪೀಸ್ ಇಲ್ಲ, ಟೈಮ್ ಟು ಟೈಮ್ ಊಟ ಇಲ್ಲ, ಲೈಫ್ ಸಾಕು ಅನಿಸಿದೆ. ಸೊ ಯಾರ ಜೊತೆ ಮಾತಾಡೋದಿಲ್ಲ, ಕಮ್ಯುನಿಕೇಟ್ ಮಾಡೋದಿಲ್ಲ, ಜಸ್ಟ್ ಇವರಾಯಿತು ಇವ್ರ ಪಾಡಾಯಿತು, ಇವ್ರ ರೂಮಲ್ಲಿ ಹೋಗಿಬಿಟ್ರೆ ಮುಗೀತು, ಇವ್ರು ಯಾವ ಸಂಪರ್ಕಕ್ಕೂ ಬರೋದಿಲ್ಲ. ಸೋಷಿಯಲ್ ಮೀಡಿಯಾದಿಂದನೂ ರೀಸೆಂಟಾಗಿ ತುಂಬ ದೂರನೂ ಉಳಿದಿರಬಹುದು. ಮುಂಚೆ ಅವರ ಸ್ಟೇಟಸ್ಗಳೆಲ್ಲ ಕಾಣಿಸ್ತಾ ಇತ್ತು ನಿಮಗೆ, ಅಥವಾ ಇನ್ಸ್ಟಾಗ್ರಾಮಲ್ಲೆಲ್ಲ ನಿಮ್ಮನ್ನು ಫಾಲೋ ಮಾಡ್ತಾಯಿದ್ರು ಅಥವಾ ಸ್ಪೈ ಮಾಡ್ತಾಯಿದ್ರು. ಬಟ್ ನಾವು ಅವರು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ. ಬಿಕಾಸ್ ಈ ಒಂದು ನೋವಿಂದ, ಈ ಒಂದು ಥರ್ಡ್ ಪಾರ್ಟಿ ಏನು ನೋವು ಕೊಟ್ಟಿದ್ರು ಅದರಿಂದ ಇವ್ರಿಗೆ ಹೊರಗೆ ಬರೋದಕ್ಕಾಗ್ತಾ ಇಲ್ಲ, ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ಇವರು ಇನ್ನೂ ಆ ಒಂದು ಡಿಪ್ರೆಷನ್ನಿಂದ ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ಸೊ ಹೀಗಾಗಿ ಅವರು ನ್ಯೂಟ್ರಲ್ ಆಗಿದ್ದಾರೆ, ಆ್ಯಂಡ್ ಯಾವುದು ಬೇಡ ಅನ್ನೋ ಒಂದು ಮಟ್ಟಿಗೆ ಒಂದು ಐಸೋಲೇಟ್ ಆಗಿದ್ದಾರೆ ಅಂತ ಹೇಳ್ಬೋದು, ತುಂಬ ಲೋನ್ಲಿ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.